ಅನುದಾನ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಇವತ್ತು ಪ್ರತಿಭಟನೆಗೆ ಸಜ್ಜಾಗಿದೆ. ಕೌಂಟ್ ಡೌನ್ ಪ್ರಾರಂಭ ಆಗಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಅತಿ ದೊಡ್ಡ ಹೋರಾಟ, ಅತಿ ದೊಡ್ಡ ಪ್ರತಿಭಟನೆ ರಾಜ್ಯ ಕಾಂಗ್ರೆಸ್ ನಾಯಕರಿಂದ. ಮೋದಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ತೆರಿಗೆ ಫೈಟ್. ಕರ್ನಾಟಕದಲ್ಲಿ ಕೂಗಿದ್ರೆ ಕೇಳಲ್ಲ, ಅದಕ್ಕೆ ದೆಹಲಿ ಚಲೋ ಹಮ್ಮಿಕೊಂಡಿದ್ದೇವೆ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ತೊಡೆ ತಟ್ಟಿದ್ದಾರೆ ಕೈ ಪಡೆಯವರು. ಪಕ್ಷಾತೀತವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ರಾಜ್ಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ವಿಚಾರ. ಆದ್ರೆ ಪಕ್ಷಾತೀತವಾಗಿ ಅಲ್ಲ, ಕಾಂಗ್ರೆಸ್ ನಾಯಕರು ಎಷ್ಟು ಜನ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಪ್ರಶ್ನೆ. 136 ಶಾಸಕರು ಕೂಡ ಯಾರು ಗೈರಾಗದಂತೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಶಸ್ವಿ ಮಾಡಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪಣ ತೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೊನ್ನೆ ರಾತ್ರಿಯಿಂದಲೇ ಪ್ರತಿಯೊಬ್ಬ ಶಾಸಕರಿಗೆ ಸ್ವತಃ ತಾವೇ ಕರೆ ಮಾಡಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಯಾರು ಕೂಡ ಗೈರಾಗಬಾರದು ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ, ಸಂದೇಶಗಳನ್ನ ಕೊಟ್ಟಿದ್ದಾರೆ. ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರ ಈ ಪ್ರತಿಭಟನೆ ಸಕ್ಸಸ್ ಆಗುತ್ತೆ? ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳು, ಧ್ವಜ ದಂಗಲ್, ಈ ಎಲ್ಲಾ ಬೆಳವಣಿಗೆಗಳನ್ನ ಒಂದು ರೀತಿಯಲ್ಲಿ ತಿರುವು ಪಡೆದುಕೊಳ್ತಾ ಇದೆ ಈ ಪ್ರತಿಭಟನೆ ಕಾರಣ. ಜನರ ಮನಸ್ಸಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ, ರಾಜ್ಯಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಯಾಕೆ ಅನುದಾನ ಬಿಡುಗಡೆಯಾಗಿಲ್ಲ, ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ಜನರ ಮುಂದೆ ಹೋಗುವಂತ ಪ್ರಯತ್ನ ಕಾಂಗ್ರೆಸ್ ನಾಯಕರಿಂದ. ಅಲ್ಲಿಗೆ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಈ ಅನುದಾನದ ವಿಚಾರವನ್ನ. ಆ ಅಸ್ತ್ರ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ನಾಯಕರ ಕೈ ಹಿಡಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಬಹಳ ಸ್ಪಷ್ಟವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರೋ ಪ್ರಕಾರ ಅನುದಾನದಲ್ಲಿ ಯಾವುದೇ ರೀತಿಯ ತಾರತಮ್ಯ ಆಗಿಲ್ಲ. 15ನೇ ಹಣಕಾಸು ಆಯೋಗ ಏನ್ ಹೇಳುತ್ತೋ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ, ಅದರ ಪ್ರಕಾರ ಬಜೆಟ್ ಮಂಡನೆಯಾಗಿದೆ ಅನ್ನುವಂತಹ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ವಿತ್ತ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಹಿರಿಯ ಸಹೋದ್ಯೋಗಿ ನಾಗೇಂದ್ರ ಬಾಬು. ದೆಹಲಿಯಿಂದಲೇ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಪ್ರಯತ್ನ ಮಾಡ್ತಿದ್ದಾರೆ. ನಾಗೇಂದ್ರ ಬಾಬು, ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಕೈ ನಾಯಕರ ಪ್ರತಿಭಟನೆಗೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಅತಿ ದೊಡ್ಡ ಅಸ್ತ್ರ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು ಅನುದಾನದ ವಿಚಾರವನ್ನ. ಒಂದು ಕಡೆ ರಾಮ ಮಂದಿರದ ಭಯ, ಮತ್ತೊಂದು ಕಡೆ ಧ್ವಜ ದಂಗಲಿತ್ತು ರಾಜ್ಯದಲ್ಲಿ. ಇದೆಲ್ಲವನ್ನ ಕೂಡ ಜನರ ಮನಸ್ಸಿನಿಂದ ಮರೆಮಾಚಬೇಕು ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗ್ತಿದ್ದಾರಾ ಅಂತ. ಖಂಡಿತವಾಗ್ಲೂ, ಯಾಕೆಂತಂದ್ರೆ ಇಲ್ಲಿ ಎರಡು ವಿಚಾರವಾಗಿ ನಾವಿಲ್ಲಿ ಗಮನದಲ್ಲಿಟ್ಕೊಂಡು ಮಾತನಾಡಬೇಕು ಅಂತಂದ್ರೆ ಶ್ರುತಿ ನೋಡಿ, ಇವತ್ತು ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಆಗಮಿಸಿ 10:30 ಸುಮಾರಿಗೆ ಪ್ರತಿಭಟನೆಯನ್ನು ಆರಂಭ ಮಾಡ್ತಾರೆ. ಆ ಮೂಲಕ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ತೆರಿಗೆ ಪಾಲು ಹಂಚಿಕೆ ವಿಚಾರ, ನೆರವು ನೀಡೋದ್ರಾಗಲಿ, ಇದೆಲ್ಲದರಲ್ಲೂ ಕೂಡ ತಾರತಮ್ಯ ಮಾಡಲಾಗ್ತಾ ಇದೆ, ನಿರ್ಲಕ್ಷ್ಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನುವ ವಿಚಾರವನ್ನು ಇಟ್ಟುಕೊಂಡು 10:30 ಅಂದರೆ 11 ಗಂಟೆಗೆ ಎಕ್ಸಾಕ್ಟಾಗಿ ಸುಮಾರು 1 ಗಂಟೆ ಕಾಲ ಇದೇ ಜಾಗದಲ್ಲಿ ಕೂತು ಒಂದು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅಂದರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವ ವಿಚಾರವನ್ನು ಇಟ್ಟುಕೊಂಡು ಆ ವಿಚಾರವನ್ನು ಇಡೀ ರಾಷ್ಟ್ರಕ್ಕೆ ತಿಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಈ BJP ನಾಯಕರು ಈಗ ಆರೋಪವನ್ನು ಮಾಡ್ತಾ ಇದ್ದನ್ನು ಗಮನಿಸ್ತಾ ಹೋಗೋದಾದರೆ, ಪ್ರಮುಖವಾಗಿ ಲೋಕಸಭಾ ಚುನಾವಣೆ ಎದುರಾಗ್ತಾ ಇದೆ. ಒಂದು ಕಡೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಬಳಿಕ ಒಂದು ರೀತಿಯಲ್ಲಿ ಇಡೀ ರಾಷ್ಟ್ರಾದ್ಯಂತ BJP ಪರವಾಗಿ ಒಂದು ಅಲೆ ದುಪ್ಪಟ್ಟಾಗಿದೆ. ಇದನ್ನು ಮರೆಮಚ್ಚುವ ಸಲುವಾಗಿ ಜೊತೆಗೆ ಸಂಸದ DK ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ ಏನಿದೆ, ಪ್ರತ್ಯೇಕ ರಾಷ್ಟ್ರದ ಕೂಗು ಏನಿದೆ, ಅದನ್ನು ಮರೆಮಚ್ಚಿಸುವ ಸಲುವಾಗಿ ಈ ರೀತಿಯಾಗಿ ಅವರು ಧರಣಿಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಹೇಳಿ BJP ನಾಯಕರು ಆರೋಪವನ್ನು ಮಾಡ್ತಿದ್ದಾರೆ. ಅಂದರೆ ಇಲ್ಲಿ 15ನೇ ಹಣಕಾಸು ಆಯೋಗದ BJP ನಾಯಕರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಬರುವಂತ ಅನುದಾನದಲ್ಲೇ ಕಡಿಮೆ ಆಗ್ತಾ ಇದೆ ಅಂತೇಳಿ. ಕಂಟಿನ್ಯೂ ಮಾಡಿ ನಾಗೇಂದ್ರ ಬಾಬು. ಈಗ ನೋಡಿ, 15ನೇ ಹಣಕಾಸು ಆಯೋಗದಲ್ಲಿ ಏನು ಆಗಬೇಕಾಗಿತ್ತು ಅದು ಅಷ್ಟು ಹಣವನ್ನು ನಮಗೆ ಬಿಡುಗಡೆ ಆಗಿಲ್ಲ.
ಅನುದಾನದಲ್ಲೂ ಕೂಡ ತಾರತಮ್ಯ ಮಾಡಲಾಗ್ತಾ ಇದೆ. ಬೇರೆ ರಾಜ್ಯಗಳಿಗೆ ಕೊಡುವಷ್ಟು ಹಣವನ್ನು ನಮ್ಮ ರಾಜ್ಯಕ್ಕೆ ಯಾಕೆ ಕೊಡ್ತಾ ಇಲ್ಲ? ಯಾಕಂದರೆ ಬರ ಅಧ್ಯಯನ ಆಗಿದೆ, ಬರಕ್ಕೆ ಸಿಗಬೇಕಾದಂಥ ಹಣ ಸಿಗ್ತಾ ಇಲ್ಲ, ನಿರ್ಲಕ್ಷ್ಯವನ್ನು ಮಾಡಲಾಗ್ತಾ ಇದೆ. ಕಳೆದ 9.25 ವರ್ಷ ಏನು ಮೋದಿಯವರ ಆಡಳಿತದಲ್ಲಿ ರಾಜ್ಯಕ್ಕೆ ಬಹಳ ಹಿನ್ನಡೆ ಆಗಿದೆ, ಬಹಳ ಅನ್ಯಾಯ ಆಗಿದೆ ಎನ್ನುವ ವಿಚಾರವನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥದ್ದು. ಆದರೆ BJP ನಾಯಕರು ಆರೋಪವನ್ನು ಮಾಡದೇ ಬೇರೆ. ಸೊ ಇದೆಲ್ಲವನ್ನು ಗಮನಿಸಿದಾದರೆ ಇವತ್ತು ಕಾಂಗ್ರೆಸ್ನ ನಾಯಕರು ಬಹುತೇಕ CM ಇಂದ ಹಿಡಿದು DCM ಎಲ್ಲರೂ ಕೂಡ ಈಗ ದೆಹಲಿಗೆ ಬಂದು ರಾತ್ರಿಯೇ ಬಿಡಿಬಿಟ್ಟಿದ್ದಾರೆ. ತಡರಾತ್ರಿ ಅವರನ್ನು ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಸಿದ್ದರಾಮಯ್ಯವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಸೊ ಹಾಗಾಗಿ ನೋಡಿ, ಇದೇ ಜಾಗದಲ್ಲಿ ಈಗ ನೋಡಿ ನಾವೇನು ಗಮನಿಸ್ತಾ ಇದ್ದೀವಿ, ನಮ್ಮ 136 ಜನ ನಾಯಕರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಕಾಂಗ್ರೆಸ್ನ ನಾಯಕರು ಎಲ್ಲರೂ ಕೂಡ ಒಂದಷ್ಟು ಪ್ಲಾನಿಂಗನ್ನು ಮಾಡ್ಕೊಂಡಿದ್ದಾರೆ. ನಿನ್ನೆ ಖುದ್ದು DCM DK ಶಿವಕುಮಾರ್ ಅವರು ಪ್ರತಿಯೊಬ್ಬ ಶಾಸಕರಿಗೂ ಕರೆ ಮಾಡಿ ಪ್ರತಿಯೊಬ್ಬರು ಕೂಡ ಇಂಡಿವಿಜುವಲ್ ಆಗಿ ನಿಮ್ಮ ಖರ್ಚಿನಲ್ಲಿ ನೀವು ಬರಬೇಕು, ಇಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ಸೊ ಇದೆಲ್ಲದರ ಜೊತೆಯಲ್ಲಿ ಪ್ರಮುಖವಾಗಿ BJP ನಾಯಕರು ಕೂಡ ಅಂದರೆ ಸಂಸದರಾಗಿರುವಂಥ 25 ಜನ BJP ಸಂಸದರೇನಿದ್ದಾರೆ ಅವರು ಕೂಡ ನಮಗೆ ಬಂದು ಕೈ ಜೋಡಿಸಿ ಈ ಒಂದು ಪ್ರತಿಭಟನೆ ಕನ್ನಡಕ್ಕೆ ಆಗ್ತಾ ಇರುವಂಥ ಅನ್ಯಾಯ ಇದು, ಕನ್ನಡಿಗರಿಗೆ ಆಗ್ತಾ ಇರುವಂಥ ಅನ್ಯಾಯ ಇದು, ನೀವೆಲ್ಲರೂ ಕೂಡ ಬಂದು ಕೈ ಜೋಡಿಸ್ಬೇಕು ಅಂತೇಳಿ DK ಶಿವಕುಮಾರ್ ಅವರು ಖುದ್ದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಹುತೇಕ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಆದರೆ 11 ಗಂಟೆ ಸತಿ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಅನ್ನೋದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ. ಯಾಕೆಂತಂದರೆ ನಿನ್ನೆ ಬಂದಂಥ ಬಹುತೇಕ ಕಾಂಗ್ರೆಸ್ನ ನಾಯಕರು ಡಾಕ್ಟರ್ G ಪರಮೇಶ್ವರ್ ಅವರಾಗಿರ್ಬೋದು, DCM DK ಶಿವಕುಮಾರ್ ಅವರಾಗಿರ್ಬೋದು, CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ನಿನ್ನೆ ಥಾವರ್ಚಂದ್ ಗೆಹ್ಲೋಟ್ ನಮ್ಮ ರಾಜ್ಯಪಾಲರ ಮೊಮ್ಮಗನ ಮದುವೆಗೆ ತೆರಳಿದ್ರು. ಆ ಮದುವೆಗೆ ಒಂದು ಫಂಕ್ಷನ್ಗೆ ತೆರಳಿ ಎಲ್ಲರೂ ಕೂಡ ವಾಪಸ್ ಮತ್ತೆ ದೆಹಲಿಗೆ ಬಂದಿದ್ದಾರೆ. ಸೊ 11 ಗಂಟೆ ಸುಮಾರಿಗೆ ಎಲ್ಲರೂ ಕೂಡ ಜಂತರ್ ಮಂತರ್ಗೆ ಆಗಮಿಸ್ತಾರೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಇವತ್ತು ಪಾಲ್ಗೊಳ್ಳಲಿದ್ದಾರೆ ಎನ್ನುವ ವಿಶ್ವಾಸವನ್ನು ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಇವತ್ತು ಕಾಂಗ್ರೆಸ್ನವರು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಸತ್ನಲ್ಲಿರುವಂಥ ಗಾಂಧಿ ಸ್ಟ್ಯಾಚ್ಯೂ ಏನಿದೆ, ಆ ಗಾಂಧಿ ಸ್ಟ್ಯಾಚ್ಯೂ ಮುಂಭಾಗದಲ್ಲಿ 10 ಗಂಟೆ ಸುಮಾರಿಗೆ BJP ಸಂಸದರು ಕೂಡ ಕೂತು ರಾಜ್ಯ ಸರ್ಕಾರದ ಒಂದು ವೈಫಲ್ಯಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡೋ ಮೂಲಕ ಅವರು ಕೂಡ ಅಲ್ಲಿ ಧರಣಿಯನ್ನು ಸುಮಾರು 10 ಗಂಟೆ 15 ನಿಮಿಷದಿಂದ 11 ಗಂಟೆವರೆಗೂ ಕೂಡ BJP ಸಂಸದರೆಲ್ಲರೂ ಕೂಡ ಸಂಸತ್ನಲ್ಲಿರುವಂತಹ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಕೂತು ಅವರು ಕೂಡ ಮೌನವಾಗಿ ಪ್ರತಿಭಟನೆಯನ್ನು ಮಾಡೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ಮೂಲಕ ಇಡೀ ರಾಜ್ಯದ ಒಂದು ಏನು ಬೆಳವಣಿಗೆಗಳು ರಾಷ್ಟ್ರ ರಾಜಧಾನಿಗೆ ಎಂಟ್ರಿ ಕೊಟ್ಟಿದೆ. ಇವತ್ತು ದೊಡ್ಡ ಬೆಳವಣಿಗೆಗಳು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಶ್ರುತಿ, ನಾಗೇಂದ್ರ ಬಾಬು, ಇನ್ನೊಂದು ವಿಚಾರ, ಕೇಂದ್ರ ವಿತ್ತ ಸಚಿವರಿಂದ ಹಿಡಿದು BJPಯ ಪ್ರತಿ ನಾಯಕರು ಪ್ರತಿಭಟನೆಗೆ ಪ್ರತಿ ಕೌಂಟರ್ ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಆರ್ಥಿಕ ಶಿಸ್ತಿನ ಅಡಿಯಲ್ಲಿ ದುಡ್ಡನ್ನ ಖರ್ಚು ಮಾಡದೆ ಅವೈಜ್ಞಾನಿಕವಾಗಿ ಬೇಕಾಬಿಟ್ಟಿಯಾಗಿ ಗ್ಯಾರಂಟಿಗಳಿಗೆ ದುಡ್ಡು ಸುರಿದ್ರು ಇತ್ಯಾದಿ ಇತ್ಯಾದಿ. ಹೀಗಾಗಿ ನಿಮ್ಮ ಬಜೆಟ್ ಬ್ಯಾಗ್ನಲ್ಲಿ ಈಗ ದುಡ್ಡಿಲ್ಲ, ಅದರ ಗೂಬೇನ ಕೇಂದ್ರ ಸರ್ಕಾರದ ಮೇಲೆ ಕೂರಿಸ್ತಾ ಇದ್ದೀರಿ. ಇದು ಎಷ್ಟರ ಮಟ್ಟಿಗೆ ಸರಿ? ನಾವು ಸರಿಯಾದ ಸಮಯಕ್ಕೆ ಕಾಲಕ್ಕೆ ತಕ್ಕನಾಗಿ ತೆರಿಗೆ ಪಾಲನ್ನು ನಿಮಗೆ ಕೊಟ್ಟಿದ್ದೀವಿ, ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳದೇ ಇರೋದು ನಿಮ್ಮ ತಪ್ಪು ಅನ್ನುವಂಥ ದಾಟಿಯಲ್ಲಿ ಕಾಂಗ್ರೆಸ್ನವರಿಗೆ ಪ್ರತಿ ಕೌಂಟರ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಇದು ಕೇವಲ ಜನಾಭಿಪ್ರಾಯ ಮೂಡಿಸೋದಕ್ಕೆ ಮಾತ್ರ ಸೀಮಿತ ಆಗುವ ಪ್ರತಿಭಟನೆ ಅನ್ನೋಂಥ ಪ್ರಶ್ನೆ. ಎಸ್ ಶ್ರೀಪಾದ್, ನೀವು ಹೇಳಿದ್ದು ಖಂಡಿತವಾಗ್ಲೂ ಸತ್ಯ. ಯಾಕೆಂತಂದ್ರೆ ನೋಡಿ, BJP ನಾಯಕರು ಆರೋಪವನ್ನು ಮಾಡ್ತಿರುವಂಥದ್ದು ಕೇಂದ್ರದಿಂದ ಸಿಗಬೇಕಾದಂಥ ಅನುದಾನ ಸರಿಯಾದ ಸಮಯಕ್ಕೆ ಸಿಗ್ತಾ ಇದೆ, ಅದನ್ನು ಬಳಕೆ ಹೇಗೆ ಮಾಡಬೇಕು ಅನ್ನೋದ್ರಲ್ಲಿ ರಾಜ್ಯ ಸರ್ಕಾರ ಹಿಂದೇಟನ್ನು ಹಾಕ್ತಾ ಅಂದರೆ ಎಡವಟ್ಟನ್ನು ಮಾಡ್ಕೊಳ್ತಾ ಇದೆ. BJP ಸಂಸದರು ಪ್ರತಿಯೊಬ್ಬರು ಕೂಡ ನೋಡಿ, ನಿನ್ನೆ ನಾವು ಬಹುತೇಕ BJP ಸಂಸದರನ್ನು ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಮುನಿಸ್ವಾಮಿ ಅವ್ರನ್ನ ಮಾತಾಡ್ಸಿದ್ವಿ, ಪ್ರತಾಪ್ ಸಿಂಹ ಅವ್ರನ್ನ ಮಾತಾಡ್ಸಿದ್ವಿ, BV ರಾಘವೇಂದ್ರ ಅವ್ರನ್ನ ಮಾತಾಡ್ಸಿದ್ವಿ, ಸದಾನಂದ ಗೌಡರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡಿದ್ವಿ. ಇದೆಲ್ಲದರ ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿರುವಂಥ ಲೆಹರ್ ಸಿಂಗ್ ಅವರನ್ನು ನಾನು ಮಾತಾಡಿಸುವಂಥ ಸಂದರ್ಭದಲ್ಲಿ ಲೆಹರ್ ಸಿಂಗ್ ಅವರೊಂದು ಮಾತನ್ನು ಹೇಳಿದ್ರು. ಆಯಿತು, ನೀವು ಕೇಂದ್ರದ ವಿರುದ್ಧ ಬೊಟ್ಟು ಮಾಡಿ ತೋರಿಸ್ತಾ ಇದ್ರಲ್ಲ, ಕೇಂದ್ರದ ಕಡೆ ನೀವು ಬೊಟ್ಟು ಮಾಡಿ ತೋರಿಸ್ತಾ ಇದ್ರಲ್ಲ, ಒಂದು ಡಾಕ್ಯುಮೆಂಟ್ ಸಮೇತ ಬನ್ನಿ, ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗಿದೆ, ರಾಜ್ಯಕ್ಕೆ ಎಷ್ಟು ಬಿಡುಗಡೆ ಆಗಬೇಕಾಗಿದೆ, ನೀವು ದಾಖಲೆ ಸಮೇತ ಬಂದು ನಮಗೆ ಕೊಟ್ಟರೆ ನಾವು ಅದನ್ನು ಮಧ್ಯಸ್ಥಿಕೆ ವಹಿಸಿ ನಾವು ಕೇಂದ್ರದ ಬಳಿ ಮನವಿಯನ್ನು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ನೀವು ಅದು ಬಿಟ್ಟು ನೀವು ದಾಖಲೆಗಳನ್ನು ಕೊಡದೆ ಏಕಾಏಕಿ ಬಂದು ಇಲ್ಲಿ ಕೂತು ಧರಣಿಯನ್ನು ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಹೇಳಿ ರಾಜ್ಯಸಭಾ ಮೆಂಬರ್ ಆಗಿರುವಂಥ ಲೆಹರ್ ಸಿಂಗ್ ಅವರು ಖುದ್ದು ರಿಪಬ್ಲಿಕ್ ಕನ್ನಡದ ಮೂಲಕ ಮನವಿಯನ್ನು ಮಾಡಿಕೊಂಡ್ರು. ಅಷ್ಟೆಲ್ಲ ಶ್ರೀಪಾದ್ ಅವ್ರು ಹೇಳಿದ್ದಾರೆ ಇವತ್ತು ಲೆಹರ್ ಸಿಂಗ್ ಅವರು, ನಾನು ಕೂಡ ಇಲ್ಲಿಗೆ ಬರ್ತೀನಿ, CM ಅವರನ್ನ ನಾನು ಮಾತಾಡ್ತೀನಿ, ಯಾಕಂದ್ರೆ ನಮ್ಮ ರಾಜ್ಯದ CM ಒಬ್ಬರು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತಂದರೆ ಅವ್ರ ಹತ್ರ ಕೂಡ ನಾವು ತೆರಳಿ ಅವರ
ಮನವಿಯನ್ನು ನಾವು ಸ್ವೀಕಾರ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರೆ ಅದು ಕೂಡ ಬಹಳ ಕುತೂಹಲ ಕೇಳಿಸ್ತಾ ಇರುವಂಥದ್ದು. ಮತ್ತೊಂದು ಕಡೆ ಸಂಸದರೆಲ್ಲರೂ ಕೂಡ ನೇರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಕೇವಲ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಇವತ್ತು ಈ ಕ್ಷಣಕ್ಕೆ ಗ್ಯಾರಂಟಿ ಸ್ಕೀಮನ್ನು ಸರಿದೂಗಿಸೋದಕ್ಕೂ ಕೂಡ ಅವರ ಬಳಿ ಹಣಕಾಸುಗಳು ಇಲ್ಲ. ಸೊ ನೋಡಿ, ಯಾಕೆ ಅಂತಂದರೆ ರಾಯರೆಡ್ಡಿಯವರು, ಬಸವರಾಜ ರಾಯರೆಡ್ಡಿಯವರು 58,000 ಕೋಟಿ ರೂಪಾಯಿನ ನಾವು ಏನು ಅದನ್ನು ಸರಿಪಡಿಸೋದಿದೆಯಲ್ಲ, ಅದನ್ನು ಸಂಭಾಳಿಸೋದಿದೆಯಲ್ಲ, ಅದು ಬಹಳ ಕಷ್ಟ ಇದೆ ಅಂತೇಳಿ ಖುದ್ದು ಬಸವರಾಜ ರಾಯರೆಡ್ಡಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಆ ಹೇಳಿಕೆಯನ್ನು ಕೂಡ ಇವತ್ತು ಬಹುತೇಕ ಸಂಸದರು ಪ್ರಸ್ತಾಪವನ್ನು ಮಾಡಿ ಅವ್ರದ್ದೇ ಪಕ್ಷದ ನಾಯಕರು ಇವತ್ತು ಹೇಳ್ತಿದ್ದಾರೆ ಸರಿದೂಗಿಸೋದಕ್ಕೆ ಆಗ್ತಾ ಇಲ್ಲ, ಎಲ್ಲಿಂದ ತರ್ತಾರೆ ಹಣ ಅಂತೇಳಿ ಆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡೋ ಮೂಲಕ ಅವೆಲ್ಲ ಒಂದು ನೇರವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನು BJP ಸಂಸದರು ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ನ DCM ನಾಯಕರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ರಾಜ್ಯಕ್ಕೆ ಏನು ಬರಬೇಕಾಗಿತ್ತು ಅನ್ನೋದನ್ನು ಅದರಲ್ಲೂ ಕೂಡ ಕಡಿತಗೊಳಿಸಿದ್ದಾರೆ. ವರ್ಷದಿಂದ ವರ್ಷಕ್ಕೆ ನಾವು ಗಮನಿಸ್ತಾ ಹೋಗೋದಾದರೆ ಬಹಳಷ್ಟು ಕಡಿತಗೊಳ್ತಾನೆ ಇದೆ. 9.25 ವರ್ಷದಲ್ಲಿ ಬರೋಬ್ಬರಿ ನೋಡಿ ಕಡಿತಗೊಳಿಸೋದ್ರಲ್ಲಿ ಟೋಟಲನ್ನು ಲೆಕ್ಕ ಮಾಡಿದಾಗ ನೋಡಿ, ಸಿದ್ದರಾಮಯ್ಯವರು ಸುದ್ದಿಗೋಷ್ಠಿಯನ್ನು ನಡೆಸಿ ಬೆಂಗಳೂರಿನಲ್ಲಿ ಒಂದು ಆರೋಪ ಪಟ್ಟಿಯನ್ನೇ, ದೋಷಾರೋಪ ಪಟ್ಟಿಯನ್ನೇ ಬಿಡುಗಡೆ ಮಾಡಿದರು. 1,27,000 ಕೋಟಿಯಷ್ಟು ಹಣ ನಮಗೆ ಕಡಿತಗೊಂಡಿದೆ ಇಲ್ಲಿವರೆಗೂ ಕೂಡ ಅಂತ ಹೇಳಿ. ನೋಡಿ, ಕಾಂಗ್ರೆಸ್ನವರು ನಮಗೆ ಬಂದಿಲ್ಲ ಅಂತಾರೆ, BJPಯವರು ಕೊಟ್ಟಿದ್ದೀವಿ ಅದನ್ನು ಸರಿಯಾಗಿ ಬಳಕೆ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಅದನ್ನು ಒಂದು ದಾಖಲೆ ಸಮೇತ ಕೊಡಬೇಕು ಅಂತ ಹೇಳ್ತಾರೆ. ಇವೆಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಒಂದು ಕಡೆ ಕಾಂಗ್ರೆಸ್ನ ನಾಯಕರು ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರುವಂಥದ್ದು, ಮತ್ತೊಂದು ಕಡೆ BJP ನಾಯಕರು ಕೂಡ ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡ್ತಿರೋದು ನೋಡಿದ್ರೆ ಅವರು ಅವ್ರದನ್ನೇ ಹೇಳ್ತಿದ್ದಾರೆ, ಇವ್ರದನ್ನೇ ಹೇಳ್ತಿದ್ದಾರೆ. ಇವರಿಬ್ಬರ ಹೇಳಿಕೆಗಳ ನಡುವೆ ಇಲ್ಲೂ ಒಂದು ಕಡೆ ಕನ್ನಡಿಗರು ಬಡವರಾಗ್ತಿದ್ದಾರಾ ಅನ್ನೋ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗುತ್ತೆ. ಶ್ರೀಪಾದ್. ಓಕೆ, ಥ್ಯಾಂಕ್ಸ್ ನಾಗೇಂದ್ರ ಬಾಬು ಮಾಹಿತಿಗಾಗಿ. ದಿನದ ಟಾಪ್ 30 ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯವನ್ನ ಖಂಡಿಸಿ ಇಂದು ಬೆಳಗ್ಗೆ 11ಕ್ಕೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ನಾಯಕರು ಚಲೋ ದಿಲ್ಲಿಯನ್ನ ನಡೆಸಲಿದ್ದಾರೆ. ಇದು ರಾಜಕೀಯ ಪ್ರತಿಭಟನೆಯಲ್ಲ, ಪಕ್ಷಾತೀತ ಹೋರಾಟ ಎಂದು ನಿರೂಪಿಸಲು ಸಿಎಂ ಪ್ಲಾನ್ ಅನ್ನ ಮಾಡಿದ್ದಾರೆ. ಇಂದಿನ ಪ್ರತಿಭಟನೆಯಲ್ಲಿ ಪಕ್ಷಾತೀತವಾಗಿ ಭಾಗಿಯಾಗುವಂತೆ ರಾಜ್ಯದ MLA ಸಂಸದರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನ ಬರೆದು ಮನವಿಯನ್ನ ಮಾಡಿದ್ದಾರೆ. ಇನ್ನು ಬಿಜೆಪಿ ಲೋಕಸಭಾ ಹಾಗೂ ರಾಜ್ಯಸಭಾ ಸಂಸದರಿಗೆ ಪತ್ರವನ್ನ ಬರೆದು ರಾಜ್ಯದ ಪರ ಧ್ವನಿ ಎತ್ತುವಂತೆ ಕೋರಿದ್ದಾರೆ. ಅತ್ತ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಕಹಳೆಯನ್ನ ಮೊಳಗಿಸಿದ್ರೆ, ಇತ್ತ ಬೆಂಗಳೂರಿನಲ್ಲಿ ಕೇಸರಿ ನಾಯಕರು ಸಮರವನ್ನೇ ಸಾರಲಿದ್ದಾರೆ. ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಇವತ್ತು ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಲಿದ್ದಾರೆ. ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆಯ ಮುಂದೆ ಬೆಳಗ್ಗೆ 11 ಗಂಟೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಧರಣಿ ನಡೆಯಲಿದೆ. ಬಿಜೆಪಿ ಶಾಸಕರು, ಪರಿಷತ್ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಅನುದಾನ ತಾರತಮ್ಯವನ್ನು ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಡಲಿದ್ದಾರೆ. ಅನುದಾನ ವಿಚಾರವಾಗಿ ಕಾಂಗ್ರೆಸ್ ಡೊಂಬರಾಟ ಮಾಡುತ್ತಿದೆ ಎಂಬ ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ರು. ಇನ್ನು ದೆಹಲಿಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿ ನಾಯಕರು ಡೊಂಬರಾಟ ಮಾಡುತ್ತಿರುವುದು ನಾವಲ್ಲ, ಎಲ್ಲವನ್ನ ಇಂದಿನ ಪ್ರತಿಭಟನೆಯಲ್ಲಿ ಮಾಡುತ್ತೇನೆ ಎಂದು ತಿರುಗೇಟನ್ನ ಕೊಟ್ಟರು. ಬಿಜೆಪಿ ಒಂದು ಹೇಳಿದೆ, ಇದೊಂದು ರಾಜಕೀಯ ಡೊಂಬರಾಟ ಮಾಡ್ತಾ ಇದೆ ಅನ್ನುವಂಥದ್ದು ಸರ್. ಬಿಜೆಪಿ ಒಂದು ಹೇಳಿದೆ, ಇದೊಂದು ರಾಜಕೀಯ ಡೊಂಬರಾಟ ಮಾಡ್ತಾ ಇದೆ ಅನ್ನುವಂಥದ್ದು ಸರ್. ಬಿಜೆಪಿ ಒಂದು ಹೇಳಿ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಸಮರಕ್ಕೆ ಕೈ ಜೋಡಿಸುವಂತೆ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸಿಎಂ ಪತ್ರವನ್ನು ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕನ್ನಡ ನಾಡಿಗೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಹೋರಾಡೋಣ, ನಮ್ಮ ಜೊತೆ ಕೈ ಜೋಡಿಸಿ ಅಂತ ಸಿದ್ದರಾಮಯ್ಯನವರು ಮನವಿಯನ್ನ ಮಾಡಿದ್ದಾರೆ. ಬಿಜೆಪಿ ಸಂಸದರು, ಜೆಡಿಎಸ್ ಸಂಸದರಿಗೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕೋರ್ಕೊಂಡಿದ್ದಾರೆ. ಇಂದು ವಿಧಾನಸೌಧದ ಆವರಣದ ಗಾಂಧಿ ಪ್ರತಿಮೆ ಬಳಿ ನಡೆಯಲಿರುವ ಬಿಜೆಪಿ ಪ್ರತಿಭಟನೆ ವಿರುದ್ಧ ಸಚಿವ KH ಮುನಿಯಪ್ಪ ಕಿಡಿಕಾರಿದ್ದಾರೆ. ಬಿಜೆಪಿ ಸುಮ್ಮನೆ ಆರೋಪವನ್ನ ಮಾಡಬಾರದು, ನಮ್ಮ ಅನುದಾನವನ್ನ ನಮಗೆ ಕೊಡಲಿ, ಆಮೇಲೆ ಅನುದಾನ ಎಷ್ಟು ಕೊಟ್ಟಿದೆ ಅಂತ ಹೇಳಲಿ ಎಂದು ರಿಪಬ್ಲಿಕ್ ಕನ್ನಡ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ರು. ತಮ್ಮ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳುವುದಕ್ಕೆ ಕಾಂಗ್ರೆಸ್ ನಾಯಕರು ಅನುದಾನ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ನವದೆಹಲಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಣಿಯಲು ಬರೆದಿದ್ರೆ ನೆಲ ಡೊಂಕು ಅನ್ನುವಂತೆ ಸಿಎಂ ವರ್ತನೆ ಇದೆ. ಗ್ಯಾರಂಟಿಯಿಂದ ಅಭಿವೃದ್ಧಿ ಕೆಲಸ ಸಾಧ್ಯ ಇಲ್ಲ ಅಂತ DCM ಹಾಗೂ ಸಿಎಂ ಹಣಕಾಸು ಕಾರ್ಯದರ್ಶಿ ಬಸವರಾಜ ರಾಯರೆಡ್ಡಿ ಕೂಡ ಈ ಮಾತನ್ನ ಹೇಳಿದ್ದಾರೆ.
ಪ್ಲಾನ್ ಇಲ್ಲದೆ ಮನಬಂದಂತೆ ಗ್ಯಾರಂಟಿ ಘೋಷಣೆ ಮಾಡಿದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಇನ್ನು ರಾಜ್ಯದಲ್ಲಿ ಗ್ಯಾರಂಟಿಯೂ ಸರಿಯಾಗಿ ಜಾರಿಯಾಗಿಲ್ಲ, ಇತ್ತ ಅಭಿವೃದ್ಧಿಯೂ ಆಗ್ತಾ ಇಲ್ಲ ಅಂತೇಳಿ ಕಿಡಿಕಾರದ್ರು. ರಾಜ್ಯದಲ್ಲಿ ಸಂಗ್ರಹಿಸಿದ ಜಿಎಸ್ಟಿ ಪಾಲು ಕಾಂಗ್ರೆಸ್ ಸರ್ಕಾರದ ಬಳಿಯಲ್ಲಿಯೇ ಇದೆ ಎಂದು ಕಾಂಗ್ರೆಸ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅಂತರರಾಜ್ಯ ಜಿಎಸ್ಟಿ 50% ರಾಜ್ಯಕ್ಕೆ ಹೋಗ್ತಾ ಇದೆ. ಈ ತೆರಿಗೆ ಪದ್ಧತಿ ನೆಹರು ಕಾಲದಿಂದಲೂ ಕೂಡ ಇದೆ. ನಯಾ ಪೈಸಾ ಜಿಎಸ್ಟಿ ಬಾಕಿ ಉಳಿಸಿಕೊಂಡಿಲ್ಲ. 6,280 ಕೋಟಿ ಬಡ್ಡಿ ರಹಿತ ಸಾಲವನ್ನ ನೀಡಿದೆ. 18,000 ಕೋಟಿ ಅನುದಾನ ರಾಜ್ಯಕ್ಕೆ ನೀಡಲಿದ್ದೇವೆ. ಇನ್ನು ಆದ್ರಿಂದ ಸಿಎಂ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ಎಂದು ಜನರ ದಾರಿಯನ್ನ ತಪ್ಪಿಸಲು ಕಾಂಗ್ರೆಸ್ ಈ ರೀತಿಯಾಗಿ ತೀರ್ಮಾನವನ್ನ ಮಾಡಿದೆ. ಇನ್ನು ಜವಾಬ್ದಾರಿಯುತ ಪಕ್ಷ ಹೀಗೆ ಮಾತನಾಡಲು ಸಾಧ್ಯವಿಲ್ಲ ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ವಿಧಾನಸಭೆ ಸೋಲು ಬೆನ್ನಲ್ಲೇ ಲೋಕಸಭೆ ಅಖಾಡಕ್ಕಿಳಿಯೋದಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಮುಂದಾಗಿದ್ದಾರೆ. ಹೀಗಾಗಿ ಟಿಕೆಟ್ ಪಡೆಯೋದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರನ್ನ ರೇಣುಕಾಚಾರ್ಯರವರು ಭೇಟಿಯಾದರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರ ಮೊಮ್ಮಗ ಧೀರಜ್ ಗೆಹ್ಲೋಟ್ ವಿವಾಹ ಆರತಕ್ಷತೆ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿ ಶುಭವನ್ನ ಕೋರಿದ್ರು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ ಸಮಾರಂಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಕೆಜೆ ಜಾರ್ಜ್, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಜಿ ಸುಧಾಕರ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಹಾಜರಿದ್ದರು. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೆಳಗಾವಿಯ ಚಿಕ್ಕನಂದಿ ಗ್ರಾಮದ ಸಮೀಪವಿರುವ ಶುಗರ್ ಫ್ಯಾಕ್ಟರಿ ಮೇಲೆ ರೇಡ್ ಮಾಡಿ ದಾಖಲೆಗಳನ್ನು ಪರಿಶೀಲಿಸಿದ್ರು. ಈ ಸಕ್ಕರೆ ಕಾರ್ಖಾನೆ ಸ್ಥಾಪಿಸುವುದಕ್ಕೆ 439 ಕೋಟಿಯನ್ನ ಅಪೆಕ್ಸ್ ಬ್ಯಾಂಕ್ನಲ್ಲಿ ಸಾಲ ಪಡೆಯಲಾಗಿತ್ತು. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ರಮೇಶ್ ಜಾರಕಿಹೊಳಿ ವಿರುದ್ಧ ಅಪೆಕ್ಸ್ ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಮುತ್ತಶೆಟ್ಟಿ ದೂರು ನೀಡಿದ್ರು. ಬೆಳಗಾವಿ ನೀರಾವರಿ ಇಲಾಖೆ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ದಾರೆ. ಹಿಡಕಲ್ ಡ್ಯಾಂಗೆ ಭೂಮಿ ಕಳೆದುಕೊಂಡ ರೈತರಿಂದ ಮುತ್ತಿಗೆ ಹಾಕಿದೆ. ಇನ್ನು ಗುಡುಗನಟ್ಟಿ ಮಾಸ್ತಿಹೊಳಿ ಗ್ರಾಮದ ರೈತರಿಂದ ಮುತ್ತಿಗೆ ಹಾಕಲಾಗಿದೆ. ಹುಕ್ಕೇರಿ ತಾಲೂಕಿನ ಗುಡುಗನಟ್ಟಿ ಮಾಸ್ತಿಹೊಳಿ ಗ್ರಾಮ 394 ಎಕರೆ ಜಮೀನನ್ನ ಕಳೆದುಕೊಂಡಿದ್ದ ರೈತರಿಂದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಇನ್ನು 50 ವರ್ಷ ಕಳೆದ್ರೂ ಕೂಡ ಪರಿಹಾರದ ಹಣ ಬರಲಿಲ್ಲ ಎಂದು ಸಿಟ್ಟು ಮಾಡಿಕೊಂಡಿದ್ರು. ಚೀಫ್ ಇಂಜಿನಿಯರ್ ರಾಠೋಡ್ ಕಚೇರಿಯಲ್ಲಿ ಧರಣಿ ಪರಿಹಾರ ಪಡೆದೇ ಮರಳಿ ಹೋಗುವುದಾಗಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಹಿಂಗೆ ಏನೋ ದಾಖಲೆ ಅಂತ ಕೊಟ್ಟಿದ್ದಾರೆ. ಈಗ ಅಟೆಸ್ಟೆಡ್ ಮಾಡಿಕೊಡು ಮತ್ತು ಇದು ಯಾವ ಏನೇನು ಹೆಚ್ಚು ಕೊಟ್ಟಿದೆ ಅಂತ ತಿಳಿದ ಮೇಲೆ ಅಟೆಸ್ಟೆಡ್ ಮಾಡಿ ಕೊಡಾಕ್ತಾ ಇರಲಿಲ್ಲ ಅವ್ರ. ಇಲ್ಲೇ ಸಹಿ ಮಾಡಿದಾರೆ. ಈ ಕಾಪಿಗಳಿಗೂ ಇವಕ್ಕೂ ಸಹಿ ಮಾಡಿ ಕೊಡ್ಬೇಕಲ್ಲ. ಇವ್ನು ಸಹಿ ಅಟೆಸ್ಟೆಡ್ ಮಾಡಿ ಕೊಡ್ತಕ್ಕ ನಾವು 8 ದಿವಸ ಹೇಳೋದ್ರಿ ಅಧಿಕೃತ ದಾಖಲೆ ಕೊಡಬೇಕು. ಇವ್ರು ಕೊಟ್ಟು ದಾಖಲೆ ತಯಾರು ಮಾಡ್ಕೊಂಬಂದ್ರೆ ಮಣ್ಣಿದ ಮಾಡ್ಕೊ ಇಲ್ಲಿವರೆಗೆ ಅಧಿಕಾರಿಗಳು ಬಂದು ಭೇಟಿ ಆದರೆ ಹೇಗೆ ಅವ್ರು ಇಲ್ಲಿ 5 ಮಿನಿಟ್ ಬರ್ತಾರೆ. ಹೋಗಿ ಅಲ್ಲಿ ಇಲ್ಲಿ ರೂಮ್ನಾಗ ಏನಕ್ಕೆ ಮಾತಾಡತ್ತಾರ. ಅವ್ರು ಏನು ಮಾತಾಡತ್ತಾರ ಅದು ಏನು ಗೊತ್ತಾರ. ನಾವು ಇಲ್ಲಿ ಬರೋಣ ನಾವು ಮಾತಾಡ್ತೀವಿ. ನಾವು ಊಟ ಇಲ್ಲ ಏನಿಲ್ಲ, ಚಾ ಇಲ್ಲ ಏನಿಲ್ರಿ. ಅವ್ರ ಅನ್ಕ ಹೋಗಿ ಊಟ ಮಾಡಿ ಬರತ್ತಾರ. ನಾವು ಹಂಗೆ ಗೊತ್ತಾಗ್ಬಿಡ ಅವ್ರು ಒಟ್ಟು ಬೆಳತನಕ ಇಲ್ಲ ಏನ್ರಿ? ಹಾಂ ಬೆಳ್ತಾನ ಇಲ್ಲಿ. ಬೆಳ್ತಾನ ತಿಂಗಳಾಗಲಿ ಒಟ್ಟು ನ್ಯಾಯ ಸಿಗುಮಟ ಇಲ್ಲಿ. ನ್ಯಾಯ ಸಿಗುಮಟ ಇಲ್ಲಿ. ಸರ್ ನೋಟಿಸ್ ಕೊಟ್ಟಿದ್ದಾರೆ ಅವ್ರ.